ಕೀರ್ತನೆಗಳು 5ನೇ ಅಧ್ಯಾಯ 8ನೆಯ ವಾಕ್ಯ. ಯೆಹೋವನೇ, ವಿರೋಧಿಗಳು ನನ್ನ ಕೇಡನ್ನೇ ಹಾರೈಸುತ್ತಿರುವುದರಿಂದ ನಿನ್ನ ನೀತಿಗೆ ಸರಿಯಾಗಿ ನನ್ನನ್ನು ನಡೆಸು. ನನ್ನ ಮುಂದೆ ನಿನ್ನ ಮಾರ್ಗವನ್ನು ಸರಾಗ ಮಾಡು. ಈ ವಾಕ್ಯದಲ್ಲಿ ಅರಸನಾಗಿದ್ದಂಥ ದಾವೀದನು ಶತ್ರುಗಳ ವಿರೋಧದ ಮಧ್ಯದಲ್ಲಿ ದೇವರ ಮುಂದೆ ಪ್ರಾರ್ಥಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ, ಯೆಹೋವನೇ, ವಿರೋಧಿಗಳು ನನ್ನ ಕೇಡನ್ನೇ ಹಾರೈಸುತ್ತಿರುವುದರಿಂದ ಎಂಬುದಾಗಿ. ಅಂದರೆ ನನ್ನ ವಿರೋಧಿಗಳು ಕೇಡನ್ನು ಹಾರೈಸುತ್ತಾ ಕೇಡು ಮಾಡುವುದಕ್ಕೆ ಅವಕಾಶ ಸಿಕ್ಕಿದರೆ ಸಾಕೆಂಬುದಾಗಿ ಕಾಯುತ್ತಾ ಇದ್ದಾರೆ. ಕೇಡು ಉಂಟಾದರೆ ಸಾಕು, ನಾವು ಸಂತೋಷ ಪಡೋಣ ಎಂಬುದಾಗಿ ಆತುರವಾಗಿದ್ದಾರೆಂಬುದಾಗಿ ತಿಳಿಸುತ್ತಾ ಇದ್ದಾನೆ. ಆದರೆ ಇಂತಹ ಸಮಯದಲ್ಲಿ ಸಾಧಾರಣವಾಗಿ ನಾವು ಮಾಡುವಂಥ ಪ್ರಾರ್ಥನೆ, ದೇವರೇ, ನನಗೆ ಕೇಡನ್ನು ಹಾರೈಸುತ್ತಿರುವಂಥ ಕೇಡಿಗಾಗಿ ಆತುರ ಪಡುತ್ತಿರುವಂಥ ಜನಗಳ ಕೇಡಿಗೆ ನನ್ನನ್ನು ತಪ್ಪಿಸಿ ಅವರ ಮುಂದೆ ನನಗೆ ಶ್ರೇಷ್ಠವಾದಂಥ ಆಶೀರ್ವಾದಗಳನ್ನು ಉಂಟು ಮಾಡು ಎಂಬುದಾಗಿ. ಆದರೆ ದಾವೀದನು ಮಾಡುತ್ತಿರುವಂಥ ಪ್ರಾರ್ಥನೆಯನ್ನು ಗಮನಿಸುವುದಾದರೆ, ದೇವರೇ, ನಿನ್ನ ನೀತಿಗೆ ಸರಿಯಾಗಿ ನನ್ನನ್ನು ನಡೆಸು, ನನ್ನ ಮುಂದೆ ನಿನ್ನ ಮಾರ್ಗವನ್ನು ಸರಾಗ ಮಾಡು ಎಂಬುದಾಗಿ. ಅಂದರೆ ಎಲ್ಲ ಆಶೀರ್ವಾದಗಳು, ಎಲ್ಲ ಮೇಲುಗಳು, ಶತ್ರುವಿನಿಂದ ರಕ್ಷಣೆ, ಅವನ ಕುತಂತ್ರಗಳಿಂದ ಬಿಡುಗಡೆ, ಅವುಗಳಿಗೆ ತಪ್ಪಿ ಅವುಗಳ ಮೇಲೆ ಜಯ ಹೊಂದುವಂಥದ್ದು, ಇದೆಲ್ಲ ಪರಿಪೂರ್ಣವಾದಂಥ ಆಶೀರ್ವಾದಗಳು ಕೂಡ ಕರ್ತನ ಮಾರ್ಗದಲ್ಲೇ ಇರುವಂಥದ್ದೆಂಬುದನ್ನು ದಾವೀದನು ಸ್ಪಷ್ಟವಾಗಿ ತಿಳಿದುಕೊಂಡಿದ್ದನು. ಆದ್ದರಿಂದ ಶತ್ರುಗಳು ಎದ್ದ ನಿಮಿತ್ತವಾಗಿ, ಶತ್ರುಗಳು ಕೇಡನ್ನು ಹಾರೈಸಿದಂಥ ನಿಮಿತ್ತವಾಗಿ ಸ್ಥಿರಚಿತ್ತತೆಯನ್ನು ಕೆಡಿಸಿಕೊಳ್ಳದೆ ಕರ್ತನ ಮೇಲಿಟ್ಟಿದಂಥ ದೃಷ್ಟಿಯನ್ನ ಬೇರೆ ಕಡೆಗೆ ತಿರುಗಿಸಿ ಗಲಿಬಿಲಿಗೆ ಅವಕಾಶವನ್ನ ಕೊಡದೆ, ಕರ್ತನೆ, ನಿನ್ನ ನೀತಿಯ ಮಾರ್ಗದಲ್ಲಿ ನನ್ನನ್ನು ನಡೆಸು, ನನ್ನ ಮುಂದೆ ನಿನ್ನ ಮಾರ್ಗವನ್ನು ಸರಾಗ ಮಾಡು, ನಾನು ಅದರಲ್ಲಿ ಮುನ್ನಡೆದು ನೀನಿಟ್ಟಿರುವಂಥ ಮೇಲುಗಳನ್ನು, ಆಶೀರ್ವಾದಗಳನ್ನು ಹೊಂದುತ್ತೇನೆ, ನನ್ನ ಶತ್ರುಗಳ ನಾಶನವು ನನ್ನ ಕಣ್ಣ ಮುಂದೆಯೇ ಸಂಭವಿಸಲಿದೆ ಎಂಬುದಾಗಿ ದೃಢವಾಗಿ ಪ್ರಾರ್ಥಿಸುತ್ತಾ ಇದ್ದಾನೆ. ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ಕೆಲವೊಮ್ಮೆ ಕೆಲವೊಂದು ವಿರೋಧಗಳನ್ನು ನೋಡುವಾಗ ಅದಕ್ಕೆ ತಕ್ಕ ಹಾಗೆ ಪ್ರಾರ್ಥಿಸುವುದಕ್ಕಿಂತ, ದೇವರೇ, ನಿನ್ನ ಮಾರ್ಗದಲ್ಲಿ ನಾನು ನಡೆಯಬೇಕು, ನನ್ನ ಮುಂದೆ ಇರುವಂಥ ನಿನ್ನ ಮಾರ್ಗವನ್ನು ಸರಾಗ ಮಾಡು, ನನ್ನ ಕರ ಹಿಡಿದು ಅದರಲ್ಲಿ ನಡೆಸು ಎಂಬುದಾಗಿ ಪ್ರಾರ್ಥಿಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ಕಾರಣ, ಸೈತಾನನು ಉಂಟು ಮಾಡುವಂಥ ಅನೇಕ ಕಾರ್ಯಗಳು, ಅನೇಕ ವಿರೋಧಗಳಲ್ಲಿ ಹೆಚ್ಚಿನ ಪಾಲು ವಿರೋಧಗಳು ಅಥವಾ ಉಪದ್ರವಗಳು ನಮ್ಮನ್ನು ದಿಕ್ಕು ತಪ್ಪಿಸಬೇಕೆಂಬುದಾಗಿ. ದಿಕ್ಕು ತಪ್ಪಿಸಿದರೆ ಸಾಕು, ಸಕಲ ಆಶೀರ್ವಾದಗಳನ್ನು ತಡೆ ಮಾಡಬಹುದು, ದೇವರ ಉದ್ದೇಶದ ನೆರವೇರುವಿಕೆಯನ್ನು ಕೂಡ ವಿಳಂಬ ಮಾಡಬಹುದು, ಕೆಲವೊಮ್ಮೆ ದೇವರದನ್ನು ನೆರವೇರಿಸಕ್ಕಾಗದೇ ಹೋಗುವಂತೆ ಜೀವಿತವನ್ನೇ ನಾಶ ಮಾಡಬಹುದು. ಆದ್ದರಿಂದ ಈ ದಿವಸಗಳಲ್ಲಿ ವಿರೋಧಗಳು ಏನೇ ಇರಲಿ, ಪರಿಸ್ಥಿತಿಗಳು ಏನೇ ಇರಲಿ, ಎಂತಹ ವಿರೋಧಿಗಳು, ವೈರಿಗಳೇ ಎದ್ದರೂ ಕೂಡ, ಎಂತಹ ದುಷ್ಟರೇ ನಮಗೆ ವಿರೋಧವಾಗಿ ನಿಂತರೂ ಕೂಡ ನಮ್ಮ ದೃಷ್ಟಿ ಕರ್ತನ ಮೇಲೆ ಸ್ಥಿರವಾಗಿದ್ದು ನಮ್ಮನ್ನು ಆತನ ನೀತಿಯ ಮಾರ್ಗದಲ್ಲಿ ನಡೆಸುವಂತ ಆತನ ಮುಂದೆ ಕೇಳಿ ಆ ಮಾರ್ಗದಲ್ಲಿ ನಾವು ನಡೆಯುವುದಾದರೆ ನಿಶ್ಚಯವಾಗಿ ವೈರಿಗಳು ಬಿದ್ದು ಹೋಗುವುದನ್ನು, ಅವರ ಕ್ರಿಯೆಗಳು ಇಲ್ಲದೆ ಹೋಗುವುದನ್ನು, ಜೀವಿತವು ಜಯದ ಮೇಲೆ ಜಯ ಹೊಂದುತ್ತಾ ಕರ್ತನು ಮಾಡಿದಂಥ ಸಕಲ ವಾಗ್ದಾನಗಳ ಪರಿಪೂರ್ಣತೆಯನ್ನು ಹೊಂದುವಂತೆ ಬದಲಾಗುತ್ತದೆ. ಆದ್ದರಿಂದ ಈ ದಿವಸಗಳಲ್ಲಿ ಕರ್ತನ ಮಾರ್ಗದಲ್ಲಿ ಸ್ಥಿರಚಿತ್ತತೆಯಿಂದ ಮುಂದುವರಿಯುವುದಕ್ಕೆ ಸಮರ್ಪಿಸಿ, ನಿಮ್ಮ ಜೀವಿತದ ಅವಸ್ಥೆಗಳು ಬದಲಾಗುತ್ತದೆ. ಈಗಿರುವುದಕ್ಕಿಂತ ಶ್ರೇಷ್ಠವಾಗಿ ಜೀವಿತದ ಸಕಲ ಕಾರ್ಯಗಳು ಆಶೀರ್ವಾದವಾಗಿ ಬದಲಾಗುತ್ತದೆ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ, ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸವನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಾವೀದನು ಪ್ರಾರ್ಥಿಸಿದ ಹಾಗೆ ವಿರೋಧಿಗಳು ಅವನ ಕೇಡನ್ನು ಹಾರೈಸುತ್ತಿದ್ದಂಥ ಸಮಯದಲ್ಲಿ ಕೂಡ ದೇವರೇ, ನಿನ್ನ ನೀತಿಗೆ ಸರಿಯಾಗಿ ನನ್ನನ್ನು ನಡೆಸು, ನನ್ನ ಮುಂದೆ ನಿನ್ನ ಮಾರ್ಗವನ್ನು ಸರಾಗ ಮಾಡಪ್ಪ. ತಂದೆಯೇ, ಈ ದಿವಸ ನಾವು ಕೂಡ ಅದನ್ನು ಬೇಡುತ್ತಾ ಇದ್ದೇವೆ. ವಿರೋಧಿಗಳು ಏನೇ ವಿರೋಧಗಳನ್ನು, ಕೇಡುಗಳನ್ನು ಕಲ್ಪಿಸಿದರೂ ಕೂಡ, ಎಂತಹ ವಿರೋಧವಂತ ಪರಿಸ್ಥಿತಿಗಳೇ ಎದ್ದರೂ ಕೂಡ, ಸೈತಾನನು ಎಷ್ಟೇ ಉಪದ್ರವಗಳನ್ನು, ಕೇಡುಗಳನ್ನು ಮಾಡುವುದಕ್ಕೆ ಮುಂದಾದರೂ ಕೂಡ ನಮ್ಮನ್ನ ಅಪ್ಪ ನಿನ್ನ ಮಾರ್ಗದಲ್ಲಿ ನಡೆಸಬೇಕೆಂಬುದಾಗಿ ಸಮರ್ಪಿಸ್ತಾ ಇದ್ದೇವೆ. ನಮ್ಮ ಮುಂದೆ ಅಪ್ಪ ನಿನ್ನ ಮಾರ್ಗವನ್ನು ಸರಾಗ ಮಾಡು, ಕರ ಹಿಡಿದು ಮುನ್ನಡೆಸು ಕರ್ತನೆ. ಸ್ಥಿರಚಿತ್ತತೆಯನ್ನು ಕಾದುಕೊಂಡು ನಿನ್ನ ಮೇಲೆ ದೃಷ್ಟಿಯನ್ನಿಟ್ಟು ಜೀವಿತವನ್ನು ನಡೆಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ವಿಶೇಷ ಕೃಪೆಯನ್ನು, ದಯೆಯನ್ನು, ಆರೋಗ್ಯ ಬಲವನ್ನಪ್ಪ ಜೀವಿತಗಳಿಗೆ ಅನುಗ್ರಹಿಸು ಕರ್ತನೆ. ನಿನ್ನ ಮಕ್ಕಳು ಅಪ್ಪ ನಿನ್ನ ಮಾರ್ಗದಲ್ಲಿ ನಡೆದು ಶತ್ರುವಿನ ಮೇಲೆ ಜಯವನ್ನು
ಹೊಂದಿ ನೀನಿಟ್ಟಿರುವಂಥ ಸಕಲ ಆಶೀರ್ವಾದ ಮೇಲುಗಳನ್ನು ಪೂರ್ಣವಾಗಿ ಹೊಂದಿಕೊಳ್ಳುವುದಕ್ಕೆ ಕೃಪೆಯನ್ನು, ಬಲವನ್ನು, ಆಶೀರ್ವಾದಗಳನ್ನು ಅನುಗ್ರಹಿಸಿ ನೀನು ಹಾಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಳನ್ನು ಮಾನ್ಮಣಿಲೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್, ಆಮೇನ್.